ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ, ಏನು ಅಲ್ಲಿಯ ರೈತರಿದ್ರ ಎಲ್ಲ ಹೊರ ಜಿಲ್ಲೆಯಿಂದ ಬಂದು ಎಲ್ಲ ಸ್ಟ್ರೈಕ್ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ತಪ್ಪು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ವೈಯಕ್ತಿಕವಾಗಿ ಬರೆದಿದ್ದಾರೆ. ಬನ್ನಿ, ಬರೋದು ಬಿಡ್ರಿ ಅಷ್ಟೇ. ಅಡ್ಡ ಮತದಾನದಲ್ಲಿ ಇವತ್ತು BJP ಮತ್ತು ದಳ ಅಡ್ಡ ಆಗೋಗಿದೆ. ಇವತ್ತು ಅಡ್ಡ ಮಲಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆಗಿದೆ. ಯಾವ 17 ಜನರನ್ನ ನಮ್ಮದ ಅವತ್ತು ನಮ್ಮ MLAಗಳನ್ನು ತೆಗೆದುಕೊಂಡು ಹೋಗಿ ಅವತ್ತು ದುಡ್ಡಿನ ಹಾಮದಲ್ಲಿ ಇವತ್ತು ವಿಜೇಂದ್ರ ಮತ್ತು ಅವ್ರ ಪಕ್ಷ ಅವತ್ತು ಏನು ಮಾಡಿದ್ರು, ಇವತ್ತು ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಅರ್ಥ ಇವತ್ತು. ಆಯಿತಾ? ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಧಿಕಾರ ಬಂದಂಥ ಸಂದರ್ಭ ಏನು ಬೇಕಾದ್ರೂ ಮಾಡ್ತಾರೆ, ನೀವು ತೋರಿಸ್ಕೊಟ್ಟಾಗಲ್ಲ. ಹಾಗಾಗಿ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ, ನಿಮ್ಮಲ್ಲೇ ನಿಮ್ಮ ಮೇಲೆ ಅವ್ರ ಮೇಲೆ ಅವರಿಗೆ ಏನು ಪಕ್ಷದಲ್ಲಿ ನಿಷ್ಠೆ ಇಲ್ಲ. ವಿಜೇಂದ್ರ ಮೇಲೆ ಯಾರಿಗೂ ನಿಷ್ಠೆ ಇಲ್ಲ. ಬೇಕಾ ಸರ್? ಇದೇ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಧರ್ಮಸ್ಥಳಕ್ಕೆ ಹೋಗಿ ನಾಳೆ ಪ್ರಮಾಣ ಮಾಡಿದ್ರಾ? ಹೋಗ್ಬಿಟ್ಟು ಅಲ್ಲಿ ಭಾಷಣ ಹೊಡೆದು ವಾಪಸ್ ಬಂದ್ರು ಇಬ್ಬರು. ಅಂದರೆ ಇದು ಎಷ್ಟು ಕೆಟ್ಟ ಇದು ನಿರ್ಧಾರಗಳು ಅಂತ ತಿಳ್ಕೋಬೇಕು. ಆಣೆ ಪ್ರಮಾಣ ಮಾಡೋ ಧರ್ಮಸ್ಥಳ ಇವತ್ತೇನು ಪುಕ್ಕಟ್ಟೆ ಸಿಗಲಿಲ್ಲ. ಇದು ಮಂಜುನಾಥೇಶ್ವರನ ಆಣೆ ಪ್ರಮಾಣ ಇದೇ ಯಡಿಯೂರಪ್ಪ, ಇದೇ ಕುಮಾರಸ್ವಾಮಿ ಅವರು ಬಂದಿದ್ರು, ಗೊತ್ತಿದೆಯಲ್ಲ. ಆಣೆ ಪ್ರಮಾಣ ಮಾಡಕ್ಕೆ ಹೊರಟಿದ್ರು, ನೆನಪಿದೆಯಾ ನಿಮಗೆ? ಅದು ಆಣೆ ಪ್ರಮಾಣ ಆಯ್ತು. ಅದು ಇಬ್ಬರು ವಾಪಸ್ ಹೋದ್ರಲ್ಲ, ಅಲ್ಲೇ ಭಾಷಣ ಹೊಡೆದು ವಾಪಸ್ ಹೋದ್ರು. ಹಾಗಾಗಿ ಆಣೆ ಪ್ರಮಾಣ ಬಿಡಬೇಕು. ಅವ್ರ ಪಕ್ಷದಲ್ಲಿರುವಂಥವ್ರನ್ನ ಅವ್ರು ಸರಿ ಹಿಡ್ಕೊಳ್ಳೋ ಕೆಲಸ ಅವ್ರು ಮಾಡಬೇಕು. ನೀವು ಮಾಡಿದ್ದೆ ಬುದ್ಧಿ ಕಲಿಸಿದ್ದಾರೆ ಜನ, ಸರಿ ಇದೆಯಾ? ನೀವು 17 ಜನ ತಗೊಳ್ಬೇಕಾದ್ರೆ ಖುಷಿ ಇತ್ತು ನಿಮಗೆ. ನಿಮ್ಮ ಪಕ್ಷದವ್ರು ಹೋದಾಗ ಈಗ ಅಳು ಬರ್ತದಲ್ಲ. ನಿಮ್ಮಿಬ್ಬರಿಗೂ ಇವಾಗ ಪಾಠ ಕಲಿಸಿದ್ದಾರೆ ಜನ, MLAಗಳು ಪಾಠ ಕಲಿಸಿದ್ದಾರೆ. ತಿಳ್ಕೊಳ್ಬೇಕು ನೀವು ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು.